ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಏನು ಗೊತ್ತುಂಟಾ, ಇವತ್ತಿಂದ ಬೇರೆ ಮನೆ ನೋಡಿದ್ದೀವಿ, ಇಲ್ಲಿ ಹತ್ರನೇ. ಅಲ್ಲಿ ಇವತ್ತು ಸಂಜೆ ನಿಮಗೆ ತೋರಿಸ್ತೀನಿ, ನಾನು ಕರ್ಕೊಂಡು ಹೋಗ್ಲಿಕ್ಕುಂಟು. ಆದರೆ ಇವಾಗ ನನಗೆ ಅದಕ್ಕಿಂತ ಮೊದಲು ಎಲ್ಲಿ ಗೊತ್ತುಂಟ, ಒಂದು ಕಡೆ ಹೋಗ್ಲಿಕ್ಕುಂಟು. ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ. ಯಾಕೆಂದರೆ ಕೆಲವು ಬಾಗಿಲು ನಮಗೆ ಚೇಂಜ್ ಮಾಡಲಿಕ್ಕುಂಟು. ಮೇಯ್ನ್ ಡೋರ್ಸು ಅದು ಕೂಡ ಬೆಂಡ್ ಆಗಿದೆ, ಮೇಯ್ನ್ ಡೋರೆಲ್ಲ. ಹಾಗೂ ತುಂಬ ಅದು ಸ್ವಲ್ಪ ಈಗ ನಾವು ಮಾಡುವ ಡಿಸೈನ್ಗೆ ಅದಕ್ಕೆಲ್ಲ ಸರಿಯಾಗೋದಿಲ್ಲ. ಹಾಗೂ ಈ ಡೋರ್ಸು ಇದೆಲ್ಲ ನಮಗೆ ಸುಮಾರಿಗ ಡೋರ್ಸ್ ಕೆಲವು ಚೇಂಜ್ ಮಾಡಲಿಕ್ಕೆ ಉಂಟು, ಮೇಯ್ನ್ ಡೋರ್ಸ್ ಎಲ್ಲ. ಹಾಗೆ ನಮ್ಮದೊಬ್ಬರು ಸಬ್ಸ್ಕ್ರೈಬರೇ ಇದ್ದಾರೆ, ನಮ್ಮ ಫಾಲೋವರ್. ಅವ್ರದ್ದೊಂದು ಶಾಪ್ ಇದೆ ನಾರವಿ ಹತ್ರ. ಸುಮಾರು ಟೈಮಲ್ಲಿಂದ ಅವ್ರು ಹೇಳ್ತಾಯಿದ್ರು, ನಮ್ಮ ಹತ್ರ ವುಡನ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ವುಡನ್ ಇಂಟೀರಿಯರ್ ಇರಲಿ ಅಥವಾ ವುಡನ್ ಫರ್ನಿಚರ್ ಇರಲಿ ಎಲ್ಲ ತುಂಬ ಒಳ್ಳೆಯದಿದೆ. ಒಮ್ಮೆ ಕಲೆಕ್ಷನ್ ನೀವು ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ನೀವು ಬೈ ಮಾಡಿ ಹಾಗೆ ಅಂತ ಹೇಳಿ. ನಾನು ಎನಿಸಿದೆ, ಎಲ್ಲೆಲ್ಲಿ ಹೋಗೋದಕ್ಕಿಂತ ನಮ್ಮ ಫಾಲೋವರ್ಸ್ ಹೇಗಿದ್ದಾರಲ್ಲ ಅವರ ಹತ್ರನೇ ತೊಗೊಳ್ಳೋಣ ಅಂತ ಹೇಳಿ. ಹಾಗೆಯೇ ನಮಗೆ ಮೇಯ್ನ್ ಡೋರ್ಸ್ಗೆ ಬೇಕಾಗುವಂಥದ್ದು ಹಾಗೂ ಬೇರೆ ಏನೆಲ್ಲ ನೋಡೋಣ. ಅಲ್ಲಿ ಹೋಗಿ ಕಲೆಕ್ಷನ್ ನೋಡಿದ ಮೇಲೇ ನಮಗೆ ಗೊತ್ತಾಗುತ್ತೆ ಅಲ್ವಾ, ಇನ್ನು ಏನೆಲ್ಲ ಬೇಕು ನಮಗೆ, ಯಾವುದು ಇಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ಎನಿಸಿದ್ದೀನಿ ನಾನು ಇವಾಗ ಹೊರಡೋಣ ಅಂತ ಹೇಳಿ. ಫಸ್ಟಿಗೆ ಬೆಳಿಗ್ಗೆನೇ ಅಲ್ಲಿ ಹೋಗಿ ಬಂದರೆ ಮತ್ತೆ ಮನೆ ಹತ್ರ ಎಲ್ಲ ಹೋಗಿ ಅದೆಲ್ಲ ನಿಮಗೆ ತೋರಿಸ್ತೀನಿ ಅಂತೇಳಿ. ಹಾಗೆ ಬನ್ನಿ ಬೇಗನೆ ಹೊರಡೋಣ, ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಡ್ತೇನೆ ನಾನು. ಓಕೆ, ಇವಾಗ ಹೊರಟೆ ನಾನು. ಈ ಡ್ರೆಸ್ಸನ್ನು ಹಾಕಿದ್ದೀನಿ, ಹಾಗೂ ಇದು ದುಪ್ಪಟ್ಟ. ಇದು ತಗೊಂಡಿದ್ದು ಇದರಲ್ಲಿ ವೆಸ್ಟ್ ಸೈಡ್. ಅವತ್ತು ವಿನೋ ನನಗೆ ಇದಕ್ಕೆ ಆ್ಯನಿವರ್ಸರಿಗೆ ತೆಗೆಸ್ಕೊಟ್ಟಿದ್ದು. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೀವಿ. ಆಯಿತು, ಇದು ನಾರಾವಿ ಹತ್ರ ನಾನು ಹೇಳಿದೆ ನೋಡಿ ಆವಾಗಲೇ ನಿಮಗೆ. ಇಲ್ಲಿಂದ ಹೋಗಲಿಕ್ಕೆ ಸ್ವಲ್ಪ ಇದಿರುತ್ತೆ. ನಾವು ಅಂದರೆ ಒಳಗಡೆ ರೂಟಿಂದ ಬಂದ್ವಿ, ಅಂದರೆ ಮಡಂತರ ಆ ರೀತಿಯೆಲ್ಲ ಆಗಿ ಬಂದ್ವಿ. ಓಕೆ, ನಾನಿವಾಗ ಹೆಗ್ಡೆ ಫರ್ನಿಚರ್ಗೆ ಬಂದಿದ್ದೀನಿ. ನಾರಾವಿ ಹತ್ರ ಇದು ಬರುತ್ತೆ. ಇಲ್ಲಿ ಹೆಚ್ಚಾಗಿ ನಿಮಗೆ ಮರದ ಫರ್ನಿಚರ್ ಸಿಗುತ್ತೆ. ಹಾಗೆ ನೀವು ಹೇಳ್ತಾ ಇರ್ತೀರಲ್ವ ಯಾವಾಗಲೂ ನನಗೆ ಹೆಚ್ಚಾಗಿ ಮರದ್ದು ಯೂಸ್ ಮಾಡಿ ಅಂತ ಹೇಳಿ ಮನೆಗೆ. ಹಾಗೆ ನಾನು ಇಲ್ಲಿ ಬಂದಿದ್ದೀನಿ. ಇವಾಗ ನೋಡೋಣ ನನಗೆ ಬೇಕಾಗಿದ್ದು ಒಳ್ಳೆಯದಿಲ್ಲಿ ಸಿಗುತ್ತಾ ಇಲ್ವಾ, ಹೇಗಿದೆ ಕಲೆಕ್ಷನ್ ಎಲ್ಲ ನೋಡೋಣ ಬನ್ನಿ. ಓಕೆ, ಹಾಯ್. ನಮಗೆಂದರೆ ಮನೆಗೆ ಸ್ವಲ್ಪ ಡೋರ್ಸು ಅದೆಲ್ಲ ಕಲೆಕ್ಷನ್ ನೋಡ್ಲಿಕ್ಕಿತ್ತು. ಮರದ್ದು ಇದು ಬೇಕು, ಚೆನ್ನಾಗಿರುವಂಥ. ಯಾವ ವುಡ್ಡಲ್ಲಿ ಬೇಕು ಅಂದರೆ ಟೀಕ್ ಇದೆ ನಮ್ಮ ಹತ್ರ, ಜಾಕ್ ವುಡ್ ಟೀಕ್ ಯಾವುದು ಒಳ್ಳೇದಿರುತ್ತೆ? ಟೀಕ್ ವುಡ್ ಅಲ್ಲ, ವುಡ್ ಬೆಸ್ಟ್. ಟೀಕ್ ಜಾಕ್ ವುಡ್ ಬೆಸ್ಟ್. ಇದು ಜಾಕ್ ವುಡ್ ನಿಮಗೆ ಇದಕ್ಕೆ ಮಂಟಪಗಳಿಗೆ, ಫ್ರೇಮ್ಗಳಿಗೆ ಆ ಥರ ಯೂಸ್ ಮಾಡ್ತಾರೆ ಹೆಚ್ಚಾಗಿ. ನನಗೆ ಅಂದರೆ ಫ್ರಂಟ್ ಡೋರು ಹಾಗೂ ಹಿಂದ್ಗಡೆ ಡೋರಿಗೆಲ್ಲ ಫ್ರಂಟ್ ಡೋರು ಜಾಕ್ ವುಡ್ ಅಲ್ಲೇ ಬೆಸ್ಟ್ ಅನ್ಸುತ್ತೆ. ಹೌದಾ? ಜಾಕ್ ವುಡ್ ಇಲ್ಲ ಟೀಕ್ ವುಡ್ ಮಾಡ್ಕೊಡೋದು. ಹೌದು, ಓಕೆ, ನೋಡೋಣವಾ ಯಾವುದೆಲ್ಲ ಉಂಟಲ್ಲ. ಓಕೆ, ನಾನು ಒಳಗೆ ಬರುವಾಗ ಫಸ್ಟ್ ನನಗೆ ಇದು ಕಾಣ್ತು, ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ಇದರ ಬಗ್ಗೆ ಫಸ್ಟ್ ಕೇಳೋಣ. ಇದು ವುಡ್ಡಲ್ಲಿ ಮಹಾಗನಿ ವುಡ್ ಅಂತ. ಓಕೆ, ಇದು ಬಂದ್ಬಿಟ್ಟು ಟೆಂಪಲ್ ಡಿಸೈನ್. ನಿಮಗೆ ಇದರಲ್ಲಿ ಅಂದರೆ ತುಂಬ ಬ್ರೈಟಾಗಿ ಕಾಣ್ತದೆ. ಕಲರ್ ವೈಸ್ ಇದು ಒಂದು ಸ್ವಲ್ಪ ಡಾರ್ಕ್ ಇರ್ತದೆ. ನಿಮಗೆ ಮನೆಗೆಲ್ಲ ಡೋರ್ಸಿಗೆಲ್ಲ ಇದಕ್ಕೆ ಫ್ರೇಮ್ ಡೋರ್ಸಿಗೆಲ್ಲ ಹಾಕ್ಬೋದಲ್ಲ. ಓಕೆ ಓಕೆ, ಇದರ ಡೀಟೇಲಿಂಗ್ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಇದನ್ನು ಕೆತ್ತಿದ್ದಾರೆ ಅಂತೇಳಿ. ಇದೆಲ್ಲ ನೀವು ಇಲ್ಲೇ ಮಾಡೋದಾ? ಹೌದು. ಓಕೆ, ಇದು ಹ್ಯಾಂಡ್ಮೇಡ್. ಓಕೆ ಓಕೆ, ಹ್ಯಾಂಡ್ ಕ್ರಾಫ್ಟಲ್ಲಿ. ಇದು ಟೀಕ್ ವುಡ್ ಮೇಡಮ್. ಇದು ಓಕೆ, ಸಿಂಪಲ್ ಆಗಿ ಮಾಲ್ಡಿಂಗ್ ಡಿಸೈನ್ ಬರುತ್ತೆ ಇದರಲ್ಲಿ. ಇದು ಅದಂದ್ರೆ ಕ್ಲೀನಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಈಸಿ ಆಗುತ್ತೆ. ಹೌದು, ಸ್ವಲ್ಪ ಸಿಂಪಲ್ ಇದ್ರೆ ಈಸಿ ಆಗುತ್ತಲ್ಲ, ಈಸಿ ಆಗುತ್ತೆ. ಮತ್ತು ಇದು ಲೈಫ್ ಲಾಂಗ್ ಇರುತ್ತೆ ನಿಮಗೆ. ಓಕೆ, ಇದು ಚೆನ್ನಾಗಿದೆ. ನಾನು ಹೇಳಿದೆ ನೋಡಿ, ಕೆಲವರು ಪ್ಲೇನ್ ತುಂಬ ಇಷ್ಟಪಡ್ತಾರೆ. ಯಾಕೆ ಗೊತ್ತುಂಟಾ, ಕ್ಲೀನಿಂಗ್ ಇಲ್ದಿರೋ ತುಂಬ ಕಷ್ಟ. ಸುಮಾರು ಕೆತ್ತನೆ ಇದ್ದರೆ, ಆದರೆ ಕೆಲವರಿಗೆ ಕೆತ್ತನೆ ಇಷ್ಟ. ಹಾಗೆ ನಿಮಗೆ ಯಾವ ರೀತಿ ಬೇಕೋ ಅವ್ರು ಮಾಡಿಕೊಡ್ತಾರೆ ಇಲ್ಲಿ. ಈಗ ಒಂದೊಂದು ನೋಡೋಣ ಯಾವ್ದು ಡಿಸೈನ್ ಇದು ಇದೆ ಅಂತ ಹೇಳಿ. ಇಲ್ಲಿ ನಾನು ನೋಡಿದ ಹಾಗೆ ಪ್ಲೇನ್ನಿಂದ ಹಿಡಿದು ಒಳ್ಳೆ ಗ್ರ್ಯಾಂಡ್ ಡಿಸೈನ್ ಇರುವ ಬಾಗಿಲು ಹಾಗೂ ದಾರಂತ ಇತ್ತು. ಇವರೇ ಸ್ವತಃ ಮ್ಯಾನುಫ್ಯಾಕ್ಚರರ್ ಆದ್ದರಿಂದ ಒಳ್ಳೆ ರೀಸನೇಬಲ್ ರೇಟ್ನಲ್ಲಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ರೀತಿ ಅಂದರೆ ಟೀಕ್ ವುಡ್ಡು, ಜಾಕ್ ವುಡ್ ಅಥವಾ ನಾರ್ಮಲ್ ವುಡ್ ಎಲ್ಲ ರೀತಿಯ ಫರ್ನಿಚರ್ ನಿಮಗೆ ಇಲ್ಲಿದೆ. ನಿಮಗೆ ಬೇಕಾದ ಡಿಸೈನಲ್ಲಿ ಅವರು ಮಾಡಿಕೊಡ್ತಾರೆ. ಇದು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಧರ್ಮದ ದೇವರ ಫೋಟೋವನ್ನು ಇಲ್ಲೇ ಕೆತ್ತಿದ್ದಾರೆ, ನೀವು ನೋಡ್ಬೋದು. ಹಾಗೂ ನಿಮ್ಮ ಮನೆಗೆ ಸೀಲಿಂಗ್ಗೆ ಕೂಡ ಈಗ ಟ್ರೆಂಡಿಂಗ್ ವುಡನ್ ಇಂಟೀರಿಯರ್ ಮಾಡ್ತಾರೆ ನೋಡಿ, ಅದನ್ನು ಕೂಡ ನೀವು ಇಲ್ಲಿ ಮಾಡಿಸ್ಬೋದು. ಹಾಗೂ ಒಳ್ಳೆ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಉಂಟಲ್ವಾ. ಓಕೆ, ನಾನಿಲ್ಲಿ ಬಂದಿದ್ದು ನಮ್ಮದು ಡೋರ್ ನೋಡಲಿಕ್ಕೆ. ಆದರೆ ಅದು ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಎಲ್ಲ ರೀತಿಯ ಫರ್ನಿಚರ್ ಕೂಡ ಸಿಗುತ್ತೆ, ಅದು ಕೂಡ ಮರದ್ದು.
ವುಡ್ಡಿನ ಫರ್ನಿಚರ್ ಸಿಗುತ್ತೆ. ಇದು ಕೂಡ ನೋಡಿ ಒಬ್ಬರು ಕಸ್ಟಮೈಸ್ ಮಾಡಿದ್ದಂತೆ ಕ್ರೋಕರಿ ಸೆಟ್ ಎಲ್ಲ ನಾವು ಇಡ್ತೀವಿ ನೋಡಿ ಅಂತ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯ್ತು ಇದು ನೋಡಿ. ಕೆಲವರಿಗೆ ಇಂಥದ್ದೇ ಇಂಟೀರಿಯರ್ ಬೇಕಾಗಿರುತ್ತೆ ಮನೆಯಲ್ಲಿ, ಅಂಥವರೆಲ್ಲ ಮಾಡಿಸ್ಬೋದು. ಹೆಚ್ಚಾಗಿ ಈಗ ಎಲ್ಲರೂ ವುಡನಿಗೆ ಹೋಗ್ತಾರೆ, ವುಡನ್ ಇಂಟೀರಿಯರ್ ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ ಕ್ರೋಕರಿ ಸೆಟ್. ನೀವು ಯಾವ ರೀತಿ ಡಿಸೈನ್ ಕೊಡ್ತೀರಿ ನೋಡಿ ಆ ರೀತಿ ಅವರು ಮಾಡಿ ಕೊಡ್ತಾರಂತೆ. ಕೇವಲ ಕ್ರೋಕರಿ ಸೆಟ್ ಮಾತ್ರ ಅಲ್ಲ, ನಿಮಗೆ ಬೇರೆ ಫರ್ನಿಚರ್ ನಮ್ಮ ಮನೆಗೆ ಆಗುವಂಥದ್ದು ಕುರ್ಚಿ ಇರಲಿ, ಟೇಬಲ್ ಇರಲಿ, ಪೂಜಾ ರೂಮ್ಗೆ ಬೇಕಾಗಿರುವಂಥ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ಓಕೆ, ಇದು ನೋಡಿ ತುಂಬ ಚೆನ್ನಾಗಿದೆ ಪೂಜಾ ಮಂಟಪ ನೋಡಿ. ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ, ಒಳಗಡೆ ಒಳ್ಳೆ ರೀತಿ ಮಾಡಿದ್ದಾರೆ. ಇದೆಲ್ಲ ಟೀ ಕುಡ್ಡಿದಂತೆ, ಟೀ ಕುಡ್ಡಿದ್ದು ಫರ್ನಿಚರ್ ಇದು. ದೇವರ ಮಂಟಪದಲ್ಲಿ ಕೂಡ ನಿಮಗೆ ದೊಡ್ಡ ಮಂಟಪದಿಂದ ಹಿಡಿದು ಚಿಕ್ಕ ಸೈಜ್ನ ಎಲ್ಲ ರೀತಿಯ ಮಂಟಪವನ್ನು ಇಲ್ಲಿ ನಿಮಗೆ ಮಾಡಿಕೊಡ್ತಾರೆ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನನ್ನು ತೋರಿಸಿದರೆ ಅದೇ ರೀತಿ ನಿಮಗೆ ಬೇಕಿದ್ದರೂ ಮಾಡಿಕೊಡ್ತಾರೆ. ನಿಮಗೆ ವುಡನ್ ಡ್ರೆಸ್ಸಿಂಗ್ ಟೇಬಲ್ ಇರಲಿ ಅಥವಾ ವಾರ್ಡ್ರೋಬ್ಸ್ ಇರಲಿ ಎಲ್ಲ ಕೂಡ ಉಂಟು ಇಲ್ಲಿ. ವಾರ್ಡ್ರೋಬ್ಸ್ ಕೂಡ ನೋಡ್ಬೋದು, ಚೆನ್ನಾಗಿದೆ ಇದು. ವುಡನ್ ವಾರ್ಡ್ರೋಬ್ ಇದ್ದು ಯೂಜ್ ಕಲೆಕ್ಷನ್ ಇದೆ ಹಾಗೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹೆವಿ ಕೂಡ ಇತ್ತು. ಹಾಗಾದರೆ ಫಿನಿಶಿಂಗ್ ಕೂಡ ನೋಡ್ಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮ್ಮ ಇಂಟೀರಿಯರ್ಗೆ ಬೇಕಾಗುವ ಸೈಜ್ ಹಾಗೂ ಡಿಸೈನ್ನಲ್ಲಿ ವಾರ್ಡ್ರೋಬ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಒಳ್ಳೊಳ್ಳೆ ಡಿಸೈನ್ ವುಡನ್ ಸೋಫಾ ಸೆಟ್ ವಿತ್ ಸೆಂಟರ್ ಟೇಬಲ್ ಇದೆ. ಸೋಫಾ ಕುಷನ್ ಕವರ್ ಕೂಡ ನಿಮಗೆ ಬೇಕಾದ ಕಲರ್ನಲ್ಲಿ ಮಾಡಿಸ್ಬೋದು. ದಿವಾನ್ ಕಾಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೂ ಒಳ್ಳೆ ಕ್ವಾಲಿಟಿಯ ಲೆದರ್ ಸೋಫಾ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಡೈನಿಂಗ್ ಟೇಬಲ್ ಇದೆ, ರಾಕಿಂಗ್ ಚೇರ್ಸ್ ಇದೆ, ಬೆಡ್ ಇದೆ, ಕಾಟ್ ಇದೆ, ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಈವನ್ ನೋಡಿ ಇಲ್ಲಿ ತೊಟ್ಲಿ ಕೂಡ ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ರಾಕಿಂಗ್ ಚೇರ್ಸ್ ನನಗೆ ತುಂಬ ಇಷ್ಟ ಆಯಿತು, ಬೇರೆ ಬೇರೆ ಡಿಸೈನ್ ಇದು ಉಂಟು. ಇದೆಲ್ಲ ಈಗ ಓಲ್ಡ್ ಟೈಪಲ್ಲೆಲ್ಲ ತುಂಬ ಚೆನ್ನಾಗಿದೆ ಇದು ನೋಡಿ. ವಿತ್ ಕುಷನ್ ಕೂಡ ಉಂಟು. ಓಕೆ, ನಾವು ಮನೆಯಲ್ಲಿ ರಿಕ್ಲೈನರ್ಸ್ ಎಲ್ಲ ತರ್ತೀವಲ್ಲ, ಇದು ನೋಡಿ ತುಂಬ ಚೆನ್ನಾಗಿದೆ ವುಡನ್ ಇದ್ದು. ವಾವ್, ರಿಲ್ಯಾಕ್ಸ್ ಆಗುತ್ತೆ. ದಿವಾನ್ ಕಾಟ್ಸ್ ಇದೆ ವಿತ್ ಸ್ಟೋರೇಜ್ ಉಂಟು ನೋಡಿ. ಈಗ ಮನೆಯಲ್ಲಿ ಸ್ಪೇಸೆಲ್ಲ ಹೆಚ್ಚಾಗಿ ಎಲ್ಲರದ್ದು ಕಮ್ಮಿ ಇರುತ್ತೆ, ಅಂಥವ್ರಿಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ ಇದು. ಓಕೆ, ಇದೊಂದು ಚೇರ್ ನೋಡಿ ಅಂತೆ, ಸ್ವಲ್ಪ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಇದು ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು. ಅಗಲ ಕೂಡ ಉಂಟು, ಒಳ್ಳೆ ಕೂತ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಓಕೆ, ಇದು ನೋಡಿ ಆಫೀಸ್ ಚೇರ್, ಇದು ಕೂಡ ವುಡನಲ್ಲಿ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಓ, ಕೆಳಗೆ ಮೇಲೆ ಆಗುತ್ತಾ ಇದು? ಓ, ಚೆನ್ನಾಗಿದೆ. ಓ, ಇದಲ್ಲ, ಓ ಸೇಮ್ ನೋಡಿ ನಾವು ಹೊರಗಡೆ ತರ್ತೀವಲ್ವಾ ನಮ್ಮ ಆಫೀಸ್ ಚೇರ್ಸ್, ಅದನ್ನೇ ವುಡನಲ್ಲಿ ಕೂಡ ಮಾಡಿದ್ದಾರೆ ಅವರು. ಇದು ನಾನು ಫಸ್ಟ್ ಟೈಮ್ ನೋಡೋದು ವುಡನಲ್ಲಿ ಆಫೀಸ್ ಚೇರ್. ವುಡನ್ ಕಾಟ್ ಕೂಡ ನಿಮಗೆ ಬೇಕಾದ ಸೈಜಿನಲ್ಲಿ ಹಾಗೂ ಡಿಸೈನ್ನಲ್ಲಿ ಮಾಡಿಕೊಡ್ತಾರೆ. ತುಂಬ ಒಳ್ಳೊಳ್ಳೆ ವೆರೈಟಿ ಕಲೆಕ್ಷನ್ ಕಾಟ್ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಎಲ್ಲ ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿದೆ. ಇದು ಕೂಡ 6 ಸೀಟರ್ ಡೈನಿಂಗ್ ಟೇಬಲ್, ಆದರೆ ನಿಮಗೆ ನೋಡಿ ಅಂತ ಚೇರ್ ಕಾಣೋದಿಲ್ಲ. ಇದು ಹೀಗೆ ನಾವು ಎಳೆದು ಆಮೇಲೆ ಕೂರಬೇಕು. ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಸ್ಪೇಸ್ ಎಲ್ಲ ಸ್ವಲ್ಪ ಕವರ್ ಆಗುತ್ತೆ ಇದರಿಂದ ನೋಡಿ, ಚೆನ್ನಾಗಿದೆ. ಒಳಗಡೆ ಹೋಗುತ್ತೆ ಅದು, ಇಲ್ಲಿ ನೋಡಿ ಚೆನ್ನಾಗಿದೆ ಇದು. ಇದೆಲ್ಲ ಇವಾಗ ಟ್ರೆಂಡಿಂಗ್, ನೀವು ನೋಡಿರ್ಬೋದು. ಚೇರ್ ವಿತ್ ಬೆಂಚ್ ಇರುವಂಥ ಡೈನಿಂಗ್ ಟೇಬಲ್ಸ್ ನೋಡಿ, ಈ ರೀತಿ ಇದೆ, ಚೆನ್ನಾಗಿದೆ ಇದು. ಡೈನಿಂಗ್ ಟೇಬಲ್ಸ್ 1 2 ತುಂಬ ಕಲೆಕ್ಷನ್ ಇದೆ. ನಿಮಗೆ ಗ್ರ್ಯಾಂಡ್ ಡಿಸೈನಲ್ಲಿ ಕೂಡ ಮಾಡಿಕೊಡ್ತಾರೆ ಹಾಗೂ ನಿಮಗೆ ಎಷ್ಟು ಸೀಟರ್ ಬೇಕು ಆ ಸೈಜಲ್ಲಿ ಕೂಡ ಇಲ್ಲಿ ಸಿಗುತ್ತೆ. ಹಾಗೂ ನಿಮಗೆ ಯಾವುದಾದ್ರೂ ಇಷ್ಟವಾದ ಡಿಸೈನ್ ಇದ್ದರೆ ಆ ರೀತಿ ತೋರಿಸಿದ್ರು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ನಿಮಗೆ ವುಡನ್ ಟಾಪ್ ಬೇಕಾ ಅಥವಾ ನಿಮಗೆ ಗ್ಲಾಸ್ ಟಾಪ್ ಬೇಕಾ, ಎಲ್ಲ ರೀತಿಯ ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಇದೆ. ಓಕೆ, ನಮಗೆ ಬೇಕಾಗಿದ್ದು ನಾವು ಆರ್ಡ್ರ್ ಕೊಟ್ಟಾಯಿತು. ಕ್ವಾಲಿಟಿ ಮತ್ತು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಹಾಗಾಗಿ ನನಗೆ ಅದು ಕೂಡ ಒಂದು ಒಳ್ಳೆಯದಂತ ಎನಿಸ್ತು. ಹಾಗೆ ನಿಮಗೆ ಎಲ್ಲಿ ಬೇಕಿದ್ದರೂ ಅವರು ಡೆಲಿವರಿ ಕೂಡ ಮಾಡ್ತಾರೆ. ಇಲ್ಲಿಂದ ತುಂಬ ಸೇಫಾಗಿ ಕಳಿಸ್ತಾರೆ, ಅದೇನು ಚಿಂತೆ ಬೇಡ. ಹಾಗೆ ನಮಗೆ ಬೇಕಿದ್ದು ನಾವೆಲ್ಲ ನೋಡಿದ್ವಿ. ಆಮೇಲೆ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೆ ಒಂದು ನಾನು ಅದು ಹೇಳಿದ್ರು ನೋಡಿ, ರಿಕ್ಲೈನರ್ ಚೇರ್ ಅಂತೇಳಿ ಅದೊಂದು, ಮತ್ತು ಒಂದು ಅವರಿಗೆ ಜೂಲ, ಇದಿಷ್ಟು ಇವಾಗ ಯೋಚನೆ ಮಾಡಿದ್ದೀವಿ. ಆದರೆ ಇದಕ್ಕೆಲ್ಲ ನಾವು ಆರ್ಡ್ರ್ ಕೊಟ್ಟಾಯಿತು, ಇನ್ನು ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಹಾಗೂ
ನೆಕ್ಸ್ಟ್ ಇನ್ನೊಂದೇನೆಂದರೆ ನಿಮಗೂ ಕೂಡ ಬೇಕಿದ್ದರೆ ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೆಗ್ಡೆ ಫರ್ನಿಚರ್ಸ್ ಅಂತ ಹೇಳಿ ನಾರವಿಯಲ್ಲಿ ಇದು ಬರುತ್ತೆ. ಒಮ್ಮೆ ವಿಸಿಟ್ ಮಾಡ್ಬೋದು. ಹೆಚ್ಚಾಗಿ ವುಡನ್ನು ಎಲ್ಲರೂ ಇವಾಗ ಇಷ್ಟಪಡ್ತೀರಲ್ವ, ವುಡನ್ ಇಂಟೀರಿಯರ್ ಇರಲಿ ಅಥವಾ ಎಲ್ಲ ನೀವು ಇಷ್ಟಪಡ್ತೀರಿ, ಎಲ್ಲ ಮಾಡಿ ಕೊಡ್ತಾರೆ ಇವರು. ಹಾಗೂ ಪೂಜಾ ಮಂಟಪದಿಂದ ಹಿಡಿದು ನಿಮಗೆ ಚೇರ್, ಡೈನಿಂಗ್ ಟೇಬಲ್ಸ್, ಸೋಫಾ ಸೆಟ್ ಹಾಗೂ ಕಾಟು, ನೆಕ್ಸ್ಟ್ ನಿಮಗೆ ಏನು ಬಲ್ಕ್ ಆರ್ಡ್ರ್ ಕೊಡಲಿಕ್ಕಿದ್ರೆ ಬಲ್ಕ್ ಆರ್ಡ್ರ್ ಎಲ್ಲ ನೀವು ಕೊಡ್ಬೋದು ಇಲ್ಲಿ. ಒಮ್ಮೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಯಾರಿಗಾದರೂ ತೊಗೊಳ್ಳಿಕ್ಕೆ ಐಡಿಯಾ ಇದ್ದರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೆಷ್ಟು ಶೇರ್ ಮಾಡ್ತೀರಿ ನೋಡಿ, ಯಾರಿಗಾದರೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ಹಾಗಾಗಿ ಆದಷ್ಟು ವಿಡಿಯೋವನ್ನೆಲ್ಲ ಶೇರ್ ಮಾಡಿ. ಇವಾಗ ಎಲ್ಲ ಆಯಿತು ನಮ್ಮದು, ಏನೆಲ್ಲ ಬೇಕು ನೋಡಿ ಅದನ್ನು ಆರ್ಡ್ರ್ ಮಾಡಿ ಆಯಿತು. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಅಲ್ಲಿ. ಅಂದರೆ ಅವರು ಕೆತ್ತನೆಲ್ಲ ಮಾಡಿದ್ದೆಲ್ಲ ನೋಡಿ ಉಂಟಲ್ಲ, ಅದು ಎಷ್ಟು ಹೇಳಿದರೆ ಅದು ಉಡನೆ ಅಲ್ಲ ಅಲ್ವಾ, ಅದರಲ್ಲಿ ಮಾಡಿದ ಒಂದು ಲುಕ್ಕೇ ಬೇರೆ, ಎಷ್ಟು ಡಿಫ್ರೆಂಟೇ ಅದು. ನಾನು ಹೇಳಿದೆ ನೋಡಿ, ನಾವು ಕಿರಣ್ ಅವರ ಮನೆಗೆಲ್ಲ ಹೋಗ್ತೀವಿ ಅಂತೇಳಿ, ಅವರ ಮನೆಯಲ್ಲಿ ಕೂಡ ಅದೊಂದು ಉಡನಿದ್ದೊಂದು ಇದು ಮಾಡಿದ್ದಾರೆ, ದೇವರ ಕೋಣೆದ್ದು. ನನಗೆ ಅದು ನೋಡುವಾಗ ಯಾವಾಗಲೂ ಅದು ತುಂಬ ಖುಷಿಯಾಗೋದು. ಹಾಗೆಲ್ಲ ಉಡನಲ್ಲೆಲ್ಲ ಕೆತ್ತನೆ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಉಡನ್ ಇಂಟೀರಿಯರ್ ಕೂಡ ಅದರದ್ದು ಯಾವಾಗಲೂ ಲುಕ್ಕೇ ಹೋಗೋದಿಲ್ಲ, ಅದು ಹಾಗೆಯೇ ಇರುತ್ತೆ. ನಾನು ಎನಿಸಿದೆ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ, ಹಾಗೆ ಆಯಿತು ನಮ್ಮದು ಖುಷಿ. ಏನು ಈಗ ಮನೆಗೆ ಹೋಗೋದು, ನೋಡೋಣ ಕೆಲಸದವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಫಸ್ಟಿಗೆ ಹೋಗಿ ಬಂದಿದ್ದೆ. ಕೆಲಸದವರದ್ದು ಏನೆಲ್ಲ ಕೆಲಸ ಆಗಿದೆ ಎಲ್ಲವನ್ನು ನಾವು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಇವಾಗ ಆಗಿದೆ, ಇನ್ನು ಕೆಳಗಡೆ ಇವಾಗ ಬಂದಿದ್ದಾರಷ್ಟೇ. ಅದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಏನೆಲ್ಲ ಆಗ್ತಾ ಉಂಟಂತ ಹೇಳಿ. ಇಲ್ಲಿ ನಾವು ಇವಾಗ ಕೆಲಸದವರಿಗೆ ಅಂತ ಹೇಳಿ ಹೊರಗಡೆ ಒಂದು ರೂಮ್ ಕಟ್ತಾ ಇದ್ದೀವಿ. ಟಾಯ್ಲೆಟ್, ರೂಮು ಹಾಗೂ ನಾಯಿಗೂಡು ಎಲ್ಲ ಒಟ್ಟಿಗೆ ಕಟ್ತಾ ಇದ್ದೀವಿ. ಇದು ಅಮ್ಮಂದು ಇವಾಗ ಕಲ್ತಪ್ಪ ಆಗ್ತಾ ಉಂಟು ಕೆಲಸದವರಿಗೆ. ಉತ್ತಪ್ಪ, ನೆಯ್ಯಪ್ಪ, ಕಲ್ತಪ್ಪ ಎಲ್ಲ ಮಾಡ್ತಾರೆ. ಶೇಪ್ ಮಾತ್ರ ಎಲ್ಲ ಒಂದೇ ಇರುತ್ತೆ, ಹೆಸರು ಡೈಲಿ ಒಂದು ಬೇರೆ ಬೇರೆ ಅಲ್ಲಮ್ಮ. ಇದು ಉತ್ತಪ್ಪ, ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಕಲ್ತಪ್ಪ. ಅದು ಬೆಳಿಗ್ಗೆ ಕೊಟ್ಟಿದ್ದು. ಬೆಳಿಗ್ಗೆ ಕೊಟ್ಟಿದ್ದು ಹಿಟ್ಟು ಒಂದೇ, ಶೇಪ್ ಡಿಫರೆಂಟ್. ಮತ್ತೆ ಇದನ್ನೇ ಸ್ವಲ್ಪ ಯಾವ್ದಮ್ಮ ಇನ್ನೊಂದು ನೆಯ್ಯಪ್ಪ, ಎಣ್ಣೆಯಲ್ಲಿ ಬಿಟ್ರೆ ನೆಯ್ಯಪ್ಪ ಆಯ್ತು. ಇನ್ನೊಂದು ಆಪ ಅದಿಲ್ಲ, ಸುಮ್ಮನೆ ಅದು ಮಾಡ್ತಾರೆ ರೌಂಡ್ ರೌಂಡ್ ಗುಡ್ಡೆ, ಅದು ಬೇರೆ ಸಣ್ಣ ಸಣ್ಣದ್ ಮಾಡ್ತಾರೆ. ಅಪ್ಪ ಚಿಕ್ಕ ಚಿಕ್ಕ ಅವರು ಶೇಪ್ ಕೊಟ್ಟು ಹೆಸರು ಕೊಡುವುದು. ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ಹೊರಗಡೆ ನಿಂತೆ ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಆಯಿತು ಇನ್ನು ನಾವು ಮನೆಯಿಂದ ಫುಲ್ ಹೊರಗಡೆನೆ. ಯಾಕೆ ಗೊತ್ತುಂಟ, ಈಗ ಬೇರೆ ಕಡೆ ಒಂದು ಮನೆ ನೋಡಿದ್ದೀವಿ, ಹಾಗೆ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ವಿ. ಇನ್ನು ಇಲ್ಲಿ ನಿಲ್ಲಿಕ್ಕೆ ಕೂಡ ಆಗೋದಿಲ್ಲ. ಈಗ ಕಿಚನ್ ಸಮೇತ ಬಂದಿದ್ದಾರೆ. ಮಳೆ ಬಂತು, ಬನ್ನಿ ಓಡಿ ಹೋಗೋಣ. ಕಿಚನ್ ಸಮೇತ ಬಂದಿದ್ದಾರೆ. ಇನ್ನು ಅಲ್ಲಿ ಬಂದರೆ ಮತ್ತೆ ನಾವು ಎಲ್ಲಿ ಇಲ್ಲ, ಹಾಗೆ ಒಂದು ಮನೆ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೇನೆ. ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ. ಇಲ್ಲಿಂದ ನಮ್ಮದು ಹಿಂದ್ಗಡೆ ಲೇಔಟ್ಸ್ ಎಲ್ಲ ಉಂಟು. ಅಲ್ಲೇ ಒಂದು ಮನೆ ಇತ್ತು ಖಾಲಿ, ಅದು ನಮಗೆ ಇವಾಗ 2 monthsಗೆ ನಾವು ಅದನ್ನು ತೊಗೊಂಡಿದ್ದೀವಿ, ಅಂದರೆ ಬಾಡಿಗೆಗೆ, ರೆಂಟಿಗೆ. ಹಾಗೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಪಜ್ಜೇಶ್ ಕುಮಾರ್ ಅಲ್ಲೇ ಇದ್ದಾನೆ. ನಾವು ಇವಾಗ ಹೋಗಿ ನೋಡೋಣ ಪಜ್ಜು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಎಲ್ಲ ತೊಗೊಂಡು ಹೋಗಿದ್ದಾನೆ, ಕ್ಲೀನ್ ಮಾಡ್ತೀನಿ ನಾನು ಅಂತ ಹೇಳಿ ಒಬ್ಬಡೇ ಹೋಗಿದ್ದಾನೆ. ಹಾಗೆ ನಾವು ಕೂಡ ಹೋಗ್ತಾ ಇದ್ದೀವಿ ಇವಾಗ. ಕನ್ನಡ ಆಯ್ತಾ ಕೆಲಸ ಪಜ್ಜು? ಕ್ಲೀನ್ ಆಯ್ತಾ ನೋಡಿ ನಮ್ಮ ಪಜ್ಜು. ನಾವು ಬರ್ತೀವಿ ಅಂತೇಳಿ ಎಲ್ಲ ಅವನ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ನೋಡಿ. ರಂಗೋಲಿ ಹಾಕಲಿಲ್ಲ ನೀನು? ಎಂತದ ರಂಗೋಲಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡಲಿಲ್ಲಲ್ಲ ನೀನು? ಊಟ ಮಾಡಿ ಹೋಗ್ಬೋದಿತ್ತಲ್ಲ. ಅಷ್ಟು ಒಂದು ಆಲಸ್ಯ ಅಂದ್ರೆ ಇವನಿಗೆ, ಸಣ್ಣ ಮಕ್ಕಳಿಗೆ ಕೂಡ ಇಷ್ಟು ಹಿಂದೆ ಬೀಳುದಿಲ್ವಾ ಅಂತ. ನಾವು ಊಟ ಮಾಡ್ಲಿಕ್ಕೆ ಕೇಳುದಿಲ್ಲ, ಊಟ ಮಾಡಿ ಮಧ್ಯಾಹ್ನದ್ದು ಅದು ಜಾಸ್ತಿ ವೆಜ್ ಇರುತ್ತೆ. ಸಂಜೆ ಮಿಸ್ ಮಾಡಲ್ಲ, ಆಗ ಚಿಕನ್ ಇರುತ್ತಲ್ಲ. ಎಷ್ಟು ಹೇಳಿದ್ರು ಕೇಳುದಿಲ್ಲ ಗೊತ್ತುಂಟ. ಊಟ ಮಾಡು, ಓಡಿ ಬಂದಿದ್ದಾನೆ ಅಲ್ಲಿಂದ. ಎಲ್ಲಿ ಬಿದ್ದಿದ್ದೆ? ಊಟ ಎಲ್ಲ ರೆಡಿ ಇತ್ತಲ್ವಾ, ಊಟ ಮಾಡಿ ಬರ್ಬೋದಿತ್ತಲ್ಲ. ಇದುವೇ ಮನೆ, 2 BHK ಮನೆ. ಇವಾಗ ಇಂಟೀರಿಯರ್ ಏನಿಲ್ಲ, ಖಾಲಿನೇ ಉಂಟು. ಖಾಲಿ ಇತ್ತು, ಹಾಗೆ ನಾವು ಇದು ಮಾಡಿದ್ವಿ. ಈಗ ನಮಗೂ ಇಂಟೀರಿಯರ್ದು ಅಗತ್ಯ ಇಲ್ಲ. ಆದರೆ ಯಾರಿಗಾದ್ರೂ ಇಂಟೀರಿಯರ್ ಬೇಕಿದ್ರೆ ಅವ್ರ ಹತ್ರ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಈಗ ಅಗತ್ಯ ಇಲ್ಲ ಅಲ್ಲ, 2 ತಿಂಗಳಿಗೆ.
ಓಕೆ ಅಂತ ಹೇಳಿದ್ವಿ. ನೋಡಿ ಚೆನ್ನಾಗಿದೆ ಮನೆ, ಹೀಗೆ ಇದೆ. ಇದು ಆಲ್ರೆಡಿ ಅವರದ್ದೇ ಇತ್ತು. ಇಲ್ಲಿ ಡೈನಿಂಗ್ ಟೇಬಲ್, ಒಂದು ಕಾಟ್ ಇದೆ, ಹಾಗೂ ಇಲ್ಲಿ ಪೂಜಾ ರೂಮ್ ಇರಬೇಕು. ಅಲ್ಲ ಬೇಸಿನ್ ಇರ್ಬೇಕು. ಬೇಸಿನ ಇಲ್ಲ. ಅಲ್ಲ, ಪೂಜಾ ಹೌದು. ಬೇಸಿನ್ ಗೊತ್ತಿಲ್ಲ ನನಗೆ. ಪೂಜೆ ಇರ್ಬೋದು, ಯಾಕೆಂದ್ರೆ ಅಲ್ಲಿ ಇದು ಇಲ್ಲಿಲ್ಲ, ಬೇಸಿನ್ ಇಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಉಂಟಲ್ಲ ಅದು ಮತ್ತೆ ಪೂಜೆ ರೂಮ್ ಇರ್ಬೋದು. ಹಾಂ, ಬೇಸಿನ್ ಇಲ್ಲಿ ಉಂಟು. ಮತ್ತೆ ಒಂದು ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಉಂಟು, ಹಾಗೂ ಇನ್ನೊಂದು ಬೆಡ್ರೂಮಿಗೆ ಹೊರಗಡೆ ಬಾತ್ರೂಮ್, ಅಂದರೆ ಕಾಮನ್ ಬಾತ್ರೂಮ್. ಮಂಕಿ ಸ್ಟ್ಯಾಂಡ್ ಇದ್ದಾಗೆ. ಹಾಂ, ಬಾತ್ರೂಮ್ ಎಲ್ಲ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಹಾಗೆ ಹೊಸ ಮನೆಯೇ, ಇನ್ನು ಕೂಡ ಯಾರು ಬರಲಿಲ್ಲ. ಫಸ್ಟಿಗೆ ನಮಗೆ ಸಿಕ್ಕಿದ್ದು ಮಂಕಿ ಸ್ಟ್ಯಾಂಡಲ್ಲಿ ಕೂಡ ಹಾಗೆ ಫಸ್ಟಿಗೆ ನಮಗೆ ಹೊಸ ಮನೆ ನಮಗೆ ಸಿಕ್ಕಿದ್ದು, ಇಲ್ಲಿ ಕೂಡ ಹಾಗೆ ಹೊಸ ಮನೆ ನಮಗೆ ಸಿಕ್ಕಿದ್ದು. ನಮ್ಮದೇ ಮನೆ ನಮಗೆ ಬೇರೆ room ನಮ್ಗೆ ಸಿಗುತ್ತೆ, ನಮ್ದು ಮನೆ ನಮ್ದು ಮನೆ ನಮಗೆ ಹೊಸದು ಸಿಗ್ಲಿಲ್ಲ ಇನ್ನು ಕೂಡ. ಇದು ಕಿಚನ್, ಇದು ನಮ್ದೆಲ್ಲ ಸ್ಕಿನ್ ಕೇರ್, ಇನ್ನೊಂದು Third batch. ಥರ್ಡ್ ಬ್ಯಾಚ್ ನಮ್ದಿದ್ದು. ಅದು ನಿನ್ನೆ ಬಂದದ್ದು, ಸೊ ಇಲ್ಲೇ ಇಟ್ಟಿದೆಯಲ್ಲ. ಅದಕ್ಕೆ ಇಲ್ಲೇ ಶಿಫ್ಟ್ ಮಾಡಿದ್ವಿ ಅದನ್ನು, ಇಲ್ಲಿಂದಲೇ ಇದು ಮಾಡೋದಂತೆ ಥರ್ಡ್ ಬ್ಯಾಚ್. ಇವಾಗ ಇಲ್ಲಿಂದ ತೆಗಿಬೇಕು ಮಾತ್ರ ಈ ಜಾಗದಿಂದ, ಆದರೆ ಇವಾಗ ಜಸ್ಟ್ ಒಳಗಡೆ ಇಟ್ಟಿದ್ದೀವಿ. ಇದು ನಮ್ಮದು ಕಿಚನ್, ಹಾಗೂ ನೆಕ್ಸ್ಟ್ ಯುಟಿಲಿಟಿ ಏರಿಯಾ ಉಂಟು. ಹೊರಗಡೆ ಕೂಡ ಜಾಗ ಚೆನ್ನಾಗಿದೆ, ಸಾಕಷ್ಟಿದೆ. ಬಟ್ಟೆ ಒಗ್ಲಿಕ್ಕೆ ಕಲ್ಲು ಅದು ಇದು ಎಲ್ಲ ಕೂಡ ಉಂಟು ಅದು ಆ side. ಆ ಸೈಡ್. ಹೊರಗಡೆ ತೆಗೆದು ಇದು ಯುಟಿಲಿಟಿ ಏರಿಯಾ. ಇಲ್ಲಿ ಆಲ್ರೆಡಿ ನಮ್ಮದು ಇನ್ನೊಂದು ವಾಷಿಂಗ್ ಮಿಷಿನ್ ಇತ್ತು ನೋಡಿ, ಅದನ್ನು ನಾವು ತಂದು ಇಟ್ಟಿದ್ದೀವಿ. ಒಂದು ಅಲ್ಲೇ ಉಂಟು, ಒಂದು ಇಲ್ಲಿ ಇಟ್ಟಿದ್ದೀವಿ ಹಾಗೆ. ಹಾಂ, ಇದು ಹೊರಗಡೆ ನೋಡಿ, ಸೈಡ್ ಬಾರ. ಒಳ್ಳೆ ಗಾಳಿ ಇದು, ಚೆನ್ನಾಗಿದೆ. ಸಾಕು ನಮಗೀಗ ಸದ್ಯಕ್ಕೆ ಸಿಕ್ಕಿದ್ದೆ ದೊಡ್ಡದು ಅಂತ ಹೇಳ್ತಾರೆ ನೋಡಿ. ಪಾಲಿಗೆ ಬಂದದ್ದು ಪಂಚಾಮೃತ. ಎಲ್ಲ ರಾಯ್ ಬಾಬಾ ಬೀಳ್ತೀಯ ಬಿದ್ದರೆ ನೆಕ್ಸ್ಟ್ ಅವರ ಕಾಂಪೌಂಡ್ ಅಲ್ಲೇ ಸೀದಾ ಅವರ ಮನೆಗೆ. ಇದೆಲ್ಲ ಇದು ಬಾಗಿಲೆಲ್ಲ ಓಕೆ. ಹೇಗೆ ಅನಿಸ್ತು ಮನೆ ನಿಮಗೆ? ನಮ್ಮದು ಹೊಸ ಮನೆ, ಗೃಹ ಪ್ರವೇಶ ಉಂಟು. ಯಾವಾಗ? ಮಂಗಳವಾರನ? ಮಂಗಳವಾರ ಗೃಹ ಪ್ರವೇಶ ನಮ್ಮದು. ಹಾಗೆ ಬನ್ನಿ ಎಲ್ಲರೂ, ಇನ್ನೊಂದು ಮನೆ ಗೃಹ ಪ್ರವೇಶ. 8:30 ಗಂಟೆ ನಮಗೆ ಅದೇ ಕೆಲಸ, ಮನೆಗೆ ಹೋಗೋದು, ಗೃಹ ಪ್ರವೇಶ ಮಾಡೋದು. ವರ್ಷಕ್ಕೊಂದು ಮನೆ ಗೃಹ ಪ್ರವೇಶ, ನೆಕ್ಸ್ಟ್ ಅಲ್ಲಿ ಗೃಹ ಪ್ರವೇಶ. ಗೃಹ ಪ್ರವೇಶ ಮಾತ್ರ, ನಮಗೆ ಮತ್ತೆ ಅಲ್ಲಿ ಪ್ರವೇಶ ಇಲ್ಲ. ಓಕೆ, ನೋಡೋಣ. ಇದರ ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಹಾಗೂ ಹತ್ರ ಕೂಡ ಆಗುತ್ತೆ, ಇಲ್ಲೇ ಇರೋದು ಹತ್ರ ಆಗುತ್ತೆ, ತೊಂದರೆ ಇಲ್ಲ ಏನು ಕೂಡ. ಓಕೆ, ಇದು ಕಾರ್ ಶೆಡ್, ಕಾರ್ ನಿಲ್ಲಿಸಲಿಕ್ಕೆ. ಹಾಗೂ ನೋಡಿ ಜಾಗ ಉಂಟು ಎಷ್ಟು. ಬಟ್ ಎಂತದ ಡಬ್ಬ ಇದು ಪಜ್ಜು, ಇದು ಕಿಟಕಿ ಹಾಕು. ಇವರು ಇಲ್ಲಿ ಕ್ರಿಕೆಟ್ ಆಡ್ಬಹುದಾ ಅಂತೇಳಿ ನೋಡಿ, ಇಲ್ಲಿ ಗಾಜಿನ ಕಿಟಕಿ ಎಲ್ಲ ಉಂಟು. ನೀವು ಇಲ್ಲಿ ಕ್ರಿಕೆಟ್ ಆಡಿ ಅದು ಇದು ಮಾಡಬೇಡಿ, ನೀವು ಕ್ರಿಕೆಟ್ ಆಡಬೇಕಾ? ಅಲ್ಲಿ ದೊಡ್ಡ ಗ್ರೌಂಡ್ ಉಂಟು, ಅಲ್ಲಿ ಹೋಗಿ ಯಾಕೆ ಕ್ರಿಕೆಟ್ ಆಡಿ. ಗಿಡ ನೆಟ್ಟಕ್ಕೆಲ್ಲ ಚೆನ್ನಾಗಿದೆಲ್ಲ. ಈಗ ಒಂದು ದೊಡ್ಡದು ಉಂಟು, ಹಾಗೂ ಇಲ್ಲಿ ಕೂಡ ಉಂಟು ಒಂದು ದೊಡ್ಡದು. ಇನ್ನು ಆಮೇಲೆ ನಿಮಗೆ ಕಣ್ಣು ಎಂತ ಇದು ಪೈಪ್ ಎಲ್ಲ ಮಧ್ಯದಲ್ಲಿ? ಈ ಹುಡುಗನಿಗೆ ಕಣ್ಣು ಇಷ್ಟು ದೊಡ್ಡ ಪೈಪ್ ಇತ್ತು, ಕಣ್ಣು ಕಾಣೋದಿಲ್ಲ. ನಾನು ಇದರಲ್ಲಿ ನೋಡ್ತಿದ್ದೀನಲ್ಲ, ಈಗ ಇದು ನನ್ನ ಕಣ್ಣಾಗಿದೆ. ಓಕೆ, ಈಗ ಹೋಗುವ. ಬಟ್ಟೆ ಒಣ ಹಾಕ್ಲಿಕ್ಕೆ ಎಲ್ಲ ನೋಡ್ಲಿಕ್ಕೆ. ಇನ್ನು ಇಲ್ಲಿ ಅಮ್ಮಂದೆಲ್ಲ ತರಕಾರಿ ಬಿರ್ಕಾರಿ ಎಲ್ಲ ಸ್ಟಾರ್ಟ್ ಆಗದಿದ್ರೆ ಸಾಕು, 2 ತಿಂಗಳಿಗೆ ಹೇಳ್ಬೇಕು. ಬನ್ನಿ ಹೋಗುವ. ಓಕೆ, ಆಯಿತು. ಇವತ್ತಿದ್ದು ಇಷ್ಟು ಕೆಲಸ ಎಲ್ಲ ಆಯಿತು. ಇವಾಗಷ್ಟೇ ಸ್ನಾನ ಎಲ್ಲ ಮಾಡಿ ಬಂದ್ವಿ.
ಹಾಗೂ ಕೆಲವು ಐಟಮ್ಸನ್ನು ಆ ಮನೆಗೆಲ್ಲ ಕ್ಲೀನ್ ಮಾಡಿ ಆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀವಿ. ನಾಳೆಯಿಂದ ಅಂದರೆ ಎಂಗೇಜ್ಮೆಂಟ್ ಅದೆಲ್ಲ ಉಂಟಲ್ವ ಕ್ಲೆವಿಟನ್ದು, ಅದೆಲ್ಲ ಆಗಿ ನಾಡಿದ್ದೇ ಶಿಫ್ಟ್ ಆಗೋಣ ಅಂತೇಳಿ ಎನಿಸಿದ್ದೀವಿ. ಹಾಗೆ ನೋಡಬೇಕು ಏನಾಗುತ್ತೆ ಅಂತ. ಕಿರಿಕಿರಿ ಎಂತ ಅರ್ಧ ಆಚೆ ಅರ್ಧ ಈಚೆ ಕಿರಿಕಿರಿ ಆಗ್ತಾ ಉಂಟು ಮೈಂಡ್ ನಮ್ಮದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯೋಚನೆ ಮಾಡಿ ಮಾಡಿನೇ ತಲೆ ಅರ್ಧಂದು ತುಕ್ಕಿಡಿದು ಯೋಚನೆ ಮಾಡಿನಾ ಅಲ್ಲ ಯೋಚನೆ ಮಾಡದೆ ಹಾಗಾದರೆ ನಂದು ಶಾರ್ಪ್ ಆಗಿದೆ ಯೋಚನೆ ಮಾಡಿ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.